ನೋಡ್ತಾ ಇದ್ದಾರೆ ಆಕಾಶ್ ಯಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಟ್ರೆಂಡಿಂಗ್ ಇರುವಂಥ ಹೊಸ ವಿಡಿಯೋ ಮೇಲೆ ಬಂದಿದ್ದೀನಿ. ಸೊ ಹಿಂದೆ ಇದೇ ಒಂದು ಸಾಂಗ್ ಮೇಲೆ ಬೇರೆ ರೀತಿಯಾದ ಒಂದು 3D ವಿಡಿಯೋನೇ ಟ್ರೈ ಮಾಡಿದ್ದೆ. ಸೊ ಅದಕ್ಕೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಓಕೆನಾ, 1.7K ವ್ಯೂಸ್ ಬಂತು. ಸೊ ನೋಡೋಣ ಈ ಒಂದು ವಿಡಿಯೋಗೆ ಎಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ. ಓಕೆನಾ, ಸೊ ಈಗಲೇ ಹೇಳ್ತಿದ್ದೀನಿ, ವಿಡಿಯೋದಲ್ಲಿ ಪಾಸ್ವರ್ಡ್ನ ಹಾಕಿದ್ದೀನಿ. ಪಾಸ್ವರ್ಡ್ ನಿಮಗೆ ಎಲ್ರಿಗೂ ಕಾಣೋ ಹಾಗೆ ದೊಡ್ಡದಾಗಿ ಹಾಕಿರ್ತೀನಿ. ಓಕೆನಾ, ಸೊ ಆ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. ಆ ಒಂದು ವಿಡಿಯೋದಲ್ಲಿ ಕೂಡ ಪಾಸ್ವರ್ಡ್ನ ಹಾಕಿದ್ದೀನಿ. ಓಕೆನಾ, ದಯವಿಟ್ಟು ಚೆನ್ನಾಗಿ ವಿಡಿಯೋನ ನೋಡಿ. ಯಾಕಂದರೆ 1.7K 1700 ಜನ ವಿಡಿಯೋನ ನೋಡಿದ್ದಾರೆ ಅಂದರೆ ಎಲ್ಲರಿಗೂ ಪಾಸ್ವರ್ಡ್ ಸಿಕ್ಕಿರುತ್ತೆ. ಸೊ ನೀವು ಸರಿಯಾಗಿ ನೋಡ್ತಾ ಇರಲ್ಲ. ಓಕೆನಾ, ದಯವಿಟ್ಟು ನೋಡಿ, ಪಾಸ್ವರ್ಡ್ ಸಿಗುತ್ತೆ ನಿಮಗೆ. ಓಕೆನಾ, ದಯವಿಟ್ಟು. ಓಕೆನಾ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಲಿರಿಕ್ಸ್ನ ಆ್ಯಡ್ ಮಾಡಿಬಿಟ್ಟು ಬೇರೆ ಥರದ ಒಂದು ರೀತಿಯಲ್ಲಿ 3D ಲಿರಿಕಲ್ ವಿಡಿಯೋನ ತೊಗೊಂಬಂದಿದ್ದೀನಿ. ಓಕೆನಾ, ಪ್ರಿವ್ಯೂನಲ್ಲಿ ನೋಡಿರ್ತಾರೆ ಆ ಒಂದು ವೀಡಿಯೋ. ಸೊ ಫುಲ್ ವೀಡಿಯೋ ನೋಡ್ಬೇಕನ್ಸಿದ್ರೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ವೀಡಿಯೋಗೆ ತುಂಬಾ ರೆಸ್ಪಾನ್ಸ್ ಸಿಕ್ಕಿದೆ ಇನ್ಸ್ಟಾಗ್ರಾಮಲ್ಲೂ ಕೂಡ. ಸೊ ಇನ್ಸ್ಟಾಗ್ರಾಮಲ್ಲಿ ಪೂರ್ತಿ ಪ್ರಿವ್ಯೂನ ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ, ಸೊ ಅಲ್ಲಿಂದ ಹೋಗ್ಬಿಟ್ಟು ವಿಡಿಯೋನ ನೋಡ್ಕೊಳ್ಳಿ. ಸೊ ಇದೇ ರೀತಿಯಾದ ವಿಡಿಯೋನ ಯಾವತ್ತು ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಮುಂದೆ ನಿಮ್ಮೊಂದು ಮೊಬೈಲ್ನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಓಕೆನಾ, ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಫೈಲ್ಸು ಫಾಂಟ್ಸು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಟೋಟಲಿಗೆ 2 ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಸೊ ಒಂದು ಪ್ರಾಜೆಕ್ಟ್ಗೆ ಪಾಸ್ವರ್ಡ್ ಇರುತ್ತೆ, ಯಾವ ಪ್ರಾಜೆಕ್ಟ್ಗೆ ಇರುತ್ತೆ ಅಂತ ಹೇಳ್ತೀನಿ ಅದನ್ನು ಕೂಡ. ಓಕೆನಾ, ಕೊನೆಯಲ್ಲಿ ಆದರೆ ಪಾಸ್ವರ್ಡ್ ಮಾತ್ರ ಹಾಕಿರ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ಮರಿದೆ ಎಂಡ್ ತನಕ ನೋಡ್ತಾ ಹೋಗಿ. ಓಕೆ, ನಿಮಗೆ ಪಾಸ್ವರ್ಡ್ ಯಾವಾಗ ಬೇಕಾದರೂ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ಬೋದು. ಓಕೆನಾ, ಸೊ ನೀವೇನೋ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ಲಿದ್ದೀನಿ, ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಫಸ್ಟಿಗೆ ನೀವು ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗತ್ತೆ. ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಅಲೈಟ್ ಮೋಷನ್. ನಿಮ್ಗೆ ಏನಾದರೂ ಬೇಕು ಅಂದರೆ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂದರೆ ನಾನು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಸೊ ಏನು ಮಾಡ್ಕೊಬೇಕಂದ್ರೆ ಈ ಕಡೆ ಪ್ರಾಜೆಕ್ಟ್ಸ್ ಮೇಲೆ ಬರಬೇಕಾಗತ್ತೆ. ಓಕೆನಾ, ಪ್ರಾಜೆಕ್ಟ್ಸ್ ಮೇಲೆ ಬಂದರೆ ನಿಮಗೆ ಇಲ್ಲಿ 2 ರೀತಿಯಾದ ಪ್ರಾಜೆಕ್ಟ್ ನಿಮಗೆ ಕಾಣುತ್ತೆ. ಫುಲ್ ಪ್ರಾಜೆಕ್ಟು ಆಮೇಲೆ ಕ್ಯಾಮ್ರಾ ಪ್ರಾಜೆಕ್ಟ್ ಅಂತ. ಓಕೆನಾ, ಸೊ ಎರಡೂ ಇಂಪಾರ್ಟೆಂಟ್. ಓಕೆನಾ, ಒಂದು ಪ್ರಾಜೆಕ್ಟ್ ಇದ್ದಿದ್ದಿಲ್ಲ ಅಂದರೆ ಸೊ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಇನ್ನೂ ಎಡಿಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಒಂದು ಪ್ರಾಜೆಕ್ಟ್ಗೆ ನಾನು ಪಾಸ್ವರ್ಡ್ ಹಾಕಿದ್ದೀನಿ. ಓಕೆನಾ, ಸೊ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡಿದರೆ ನಿಮಗೆ ಇದರಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ನೋಡ್ತಾ ಇದ್ದರೆ ಇಲ್ಲಿ ಬ್ಯಾಕ್ಗ್ರೌಂಡೆಲ್ಲ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಎಫೆಕ್ಟ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಓಕೆನಾ, ಲಿರಿಕ್ಸ್ನೂ ಕೂಡ ಆ್ಯಡ್ ಆಗಿದೆ. ಲಿರಿಕ್ನಲ್ಲಿ ಟೆಕ್ಸ್ಟ್ ಅನಿಮೇಷನ್ ಕೂಡ ಆ್ಯಡ್ ಆಗಿದೆ. ಜಸ್ಟ್ ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡಿದ್ರೆ ಸಾಕು, ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ, ಸೊ ಇಲ್ಲಿ ನಿಮ್ಮ ಒಂದು ಫೋಟೋಗಳನ್ನ ಯಾವ ರೀತಿ ರಿಪ್ಲೇಸ್ ಮಾಡುವಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇವಾಗ ಇಲ್ಲಿ ತನಕ ಫೋಟೋ ಇದೆ. ಓಕೆ, ನಾನು ಹಿಂದ್ಗಡೆ ಇಲ್ಲಿ ಫೋಟೋ ಹಾಕಿಲ್ಲ. ಇಲ್ಲಿ ಎಲ್ಲಿ ಫೋಟೋ ಇಲ್ವೋ ಈ ಫೋಟೋದ ಲೇಯರ್ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂದರೆ ಸೊ ನೋಡ್ತಾ ಇರ್ಬೋದಲ್ಲ. ಓಕೆನಾ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಮೂವ್, ನಾನು ಫೋಟೋನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಈ ಒಂದು ಲೇಯರ್ ಇರುತ್ತೆ. ಈ ಒಂದು ಲೇಯರ್ ಇದ್ದ ತಕ್ಷಣ ನಿಮಗೆ ಇಲ್ಲಿ ಫೋಟೋ ರಿಪ್ಲೇಸ್ ಮಾಡೋ ಆಪ್ಷನ್ ಸಿಗುತ್ತೆ. ಓಕೆನಾ, ಸೊ ಇವಾಗ ಇಲ್ಲಿ ಫೋಟೋನ ಯಾವ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಫೋಟೋ ಮೇಲೆ ನಾನು ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಓಕೆನಾ, ಸೊ ಎಲ್ಲ ಪ್ರೊಸೀಜರು ಸೇಮ್ ಇರುತ್ತೆ. ಓಕೆನಾ, ಫಸ್ಟ್ ಫೋಟೋ ಮೇಲೆ ನಾನು ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದ ತಕ್ಷಣ ಈ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಬಂದರೆ ಓಕೆನಾ, ಕಲರ್ ಆ್ಯಂಡ್ ಫಿಲ್ ಮೇಲೆ ಬಂದರೆ ನಿಮಗೆ ಇಲ್ಲಿ ಇಮೇಜ್ ನೇಮ್ ಕಾಣುತ್ತೆ. ಓಕೆನಾ, ಸೊ ಈ ಒಂದು ಇಮೇಜ್ ನೇಮ್ನ ಇದೇ ಒಂದು ಇಮೇಜ್ ನೇಮಲ್ಲಿ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಮುಂದೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಗ್ಯಾಲರಿಯಲ್ಲಿ ನಿಮ್ಮ ಒಂದು ಫೋಟೋ PNGಯಲ್ಲಿ ಇರಬೇಕಾಗತ್ತೆ. ಓಕೆನಾ, ಸೊ ನಿಮ್ಮ ಒಂದು ಫೋಟೋದ ಬ್ಯಾಕ್ಗ್ರೌಂಡು ಕಂಪ್ಲೀಟಾಗಿ ರಿಮೂವ್ ಆಗಿರಬೇಕಾಗತ್ತೆ. ರಿಮೂವ್ ಆದರೆ ಮಾತ್ರ ಈ ರೀತಿಯ ಒಂದು ವಿಡಿಯೋನ ನೀವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬ್ಯಾಕ್ಗ್ರೌಂಡ್ ಇಟ್ಬಿಟ್ಟು ನೀವು ವಿಡಿಯೋನ ಎಡಿಟ್ ಮಾಡ್ತೀರ ಅಂದರೆ ವಿಡಿಯೋ ಚೆನ್ನಾಗಿ ಬರೋದಿಲ್ಲ. ಸೊ ನಿಮಗೆ ವಿಡಿಯೋ ಫೋಟೋದ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಗೊತ್ತಿಲ್ಲ ಅಂದರೆ ಸೊ ಕ್ರೋಮ್ನಲ್ಲಿ ಹೋಗ್ಬಿಟ್ಟು ರಿಮೂವ್ BG ಅಂತ ಸರ್ಚ್ ಮಾಡಿ. ಓಕೆನಾ, ಗೂಗಲ್ ಕ್ರೋಮ್ನಲ್ಲಿ. ಸೊ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ಫಸ್ಟ್ ವೆಬ್ಸೈಟ್ ಬಂದ ತಕ್ಷಣ ಅಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿಬಿಡಿ. ಅದು ಬ್ಯಾಕ್ಗ್ರೌಂಡ್ ನೀಟಾಗಿ ರಿಮೂವ್ ಮಾಡಿ ಕೊಟ್ಬಿಡುತ್ತೆ. ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ PNG ಆಗಿ ಆ್ಯಡ್ ಮಾಡ್ಕೊತ ಬನ್ನಿ. ಸೇಮ್ ಎಲ್ಲ ಪ್ರೊಸೀಜರ್ ಇದೇ ರೀತಿ ಇರುತ್ತೆ. ಓಕೆನಾ, ಸೊ ನಿಮ್ಮ ಒಂದು ಫೋಟೋ PNG ಆಗಿದ್ದರೆ ಮಾತ್ರ ವೀಡಿಯೋ ಸಖತ್ತಾಗಿ ಬರುತ್ತೆ. ಓಕೆನಾ, ಸೊ ಆಮೇಲೆ ಒಂದು ಫಾಂಟ್ ಲಿಂಕು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಓಕೆನಾ, ಸೊ ಫಾಂಟ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ಳಿ. ಫಾಂಟ್ನು ಕೂಡ ಇಂಪೋರ್ಟ್ ಮಾಡಿಕೊಂಡ್ರೆ ಮುಗಿಯಿತು. ಓಕೆನಾ, ಈ ರೀತಿ ಒಂದು ವಿಡಿಯೋ ಎಡಿಟ್ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ಇದಕ್ಕೆ ನಮಗೆ 3D ಎಫೆಕ್ಟು ಬರ್ತಾಯಿಲ್ಲ. ಓಕೆನಾ, ಸೊ ಅದನ್ನು ಯಾವ ರೀತಿ ತೊಗೊಂಬರೋದು ಅಂದರೆ ಈ ಕಡೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಪ್ರಾಜೆಕ್ಟಿಂದ ಬ್ಯಾಕ್ ಬಂದಾದ ತಕ್ಷಣ ಕ್ಯಾಮ್ರಾ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಸೊ ಕ್ಯಾಮ್ರಾ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ 8 ಲೇಯರ್ಸ್ಗಳು ಕಾಣಿಸ್ತಾ ಇದೆ. ಓಕೆನಾ, ಈ 8 ಲೇಯರ್ಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಓಕೆನಾ, ಸೊ ನಾನು ಇವಾಗ ಲೇಯರ್ಸ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಓಕೆ, ಲೇಯರ್ಸ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬರಬೇಕಾಗತ್ತೆ. ಸೊ ಬ್ಯಾಕ್ ಬಂದಾದ ತಕ್ಷಣ ಈ ಒಂದು ಹಳೆ ಪ್ರಾಜೆಕ್ಟ್ ಏನಿರುತ್ತಲ್ಲ ಫುಲ್ ಪ್ರಾಜೆಕ್ಟ್ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ, ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪ್ರಾಜೆಕ್ಟ್ನಲ್ಲಿ ಪೇಸ್ಟ್ ಮಾಡಿ. ಓಕೆನಾ, ಒಂದು 3D ಕ್ಯಾಮ್ರಾ ಎಫೆಕ್ಟ್ನ ಪೇಸ್ಟ್ ಮಾಡಿ. ನಮಗೆ ಇನ್ನೂ ಕೂಡ ಒಂದು ಎಫೆಕ್ಟು ಬಂದಿಲ್ಲ.
ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ಇಲ್ಲಿ ಕ್ಯಾಪ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಮಗೆ ಈ ರೀತಿ 3D ಎಫೆಕ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಈ 3D ಎಫೆಕ್ಟ್ ನೋಡೋದಕ್ಕೆ ಸಿಗುತ್ತೆ. ಇದೆಲ್ಲನೂ ಆದ ತಕ್ಷಣ ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೆಟ್ಟಿಂಗ್ ಪಕ್ಕದಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ಎಕ್ಸ್ಪೋರ್ಟ್ ಕೊಟ್ಟಿರಿ ಅಂದರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಆಮೇಲೆ ನಾನು ಪ್ರಾಜೆಕ್ಟ್ ಪಾಸ್ವರ್ಡ್ನ ಹಾಕಿದ್ದೀನಿ ಅಂತ ಹೇಳಿದೆ, ಫುಲ್ ಪ್ರಾಜೆಕ್ಟ್ಗೆ ಪಾಸ್ವರ್ಡ್ನ ಹಾಕಿರೋದು. ಸೊ ಪಾಸ್ವರ್ಡ್ ಕೂಡ ನಿಮಗೆ ಆಲ್ರೆಡಿ ಸಿಕ್ಕಿದೆ ವಿಡಿಯೋದಲ್ಲಿ. ಓಕೆನಾ, ಸೊ ವಿಡಿಯೋಸ್ ಇರ್ತಾ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.